ಇದೇನು ಗಿಡ ಅಂತ ಗೊತ್ತಾ? ಪಡವಲಕಾಯಿ ಗಿಡ. ಇದು ನಮ್ಮ ಅಜ್ಜಿ ಪಡವಲಕಾಯಿ ಗಿಡ ಹಾಕಿದ್ರು. ಇದು ಹೋಳಿ ಹುಣ್ಣಿಮೆ ದಿನನೇ ಹಾಕ್ತಾರೆ ಪಡವಲಕಾಯಿ ಗಿಡನ. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಹಂಗೆ ಒಂದು ಟಾಪ್ ಬುಕ್ ಮಾಡಿದೆ, ಪಾರ್ಸಲ್ ಬಂದಿತ್ತು, ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ನಿಮಗೂ ತೋರಿಸ್ತೀನಿ ನೋಡಿ ಏನು ಪಾರ್ಸಲ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಇದು ಫೀಡಿಂಗ್ ಕುರ್ತಾಸು. ಅದು ಬುಕ್ ಮಾಡಿದ್ನಲ್ಲ, ಚೆನ್ನಾಗಿ ಬಂದಿತ್ತು. ತಗೋಬೋದು, ಎಲ್ಲರೂ 300 ಸಮಥಿಂಗ್ ಇದೆ ಅಷ್ಟೇನೆ. ಚೆನ್ನಾಗಿದೆ, ವರ್ಕ್ಫುಲ್, ತುಂಬ ಯೂಸ್ಫುಲ್ ಆಗಿದೆ. ಯಾರು ಫೀಡಿಂಗ್ ಮದರ್ಸ್ ಇದ್ರೆ ತಗೊಂಡ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದರೆ ಇದನ್ನ ಯಾರೋ ಹಾಕಿದ್ರು ನೋಡಿದ್ದೆ. ನೆಕ್ಸ್ಟ್ ನಾನು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ನೋಡಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಸೊ ನನ್ನ ಹತ್ರನೂ ರೆಡ್ ಕಲರ್ ಯಾವುದೂ ಇರಲಿಲ್ಲ. ಸೊ ಇದನ್ನೇ ಇರಲಿ ರೆಡ್ ಕಲರ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಚೆನ್ನಾಗಿ ಬಂದಿದೆ ನೋಡಿ. ಲೆಂತ್ ಆಗೂ ಇದೆ, ತುಂಬ ಚೆನ್ನಾಗಿದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಂಗೆ ತುಂಬ ಇಷ್ಟ ಆಯಿತು ಇದು ಕಲರ್ ಕಾಂಬಿನೇಷನು. ಹಾಗೆ ಬಟನ್ಸ್ ಎಲ್ಲ ಇದೆ, ರೌಂಡ್ ನೆಕ್ಕು, ಮತ್ತು ಸ್ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಜಿಪ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಫ್ರಂಟ್ ಡಿಸೈನ್ ಇರೋದ್ರಿಂದ ಆ ಜಿಪ್ ಹಾಕಿದ್ರು ಕೂಡ ಜಿಪ್ ಹಾಕಿದೆ ಅನ್ನೋ ಥರನೇ ಇಲ್ಲ. ಜಿಪ್ ಹಾಕಿದ್ರು ಕೂಡ ಕಾಣಿಸಲ್ಲ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಇದು. ಹಂಗಾಗಿ ನನಗೆ ಇಷ್ಟಪಟ್ಟೆ ತಗೊಂಡೆ. ವಾಪಸ್ ಕೊಡಬೇಕು ಅಂದ್ಕೊಂಡ್ರು ಅಮ್ಮ ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ಚೆನ್ನಾಗಿದೆ, ಅದರಿಂದ ನನಗೂ ಕೊಡೋಕ್ಕೇನು ಇಷ್ಟ ಇಲ್ಲ ವಾಪಸ್ಸು. ಸೊ ಹಂಗಾಗಿ ನನ್ನ ಮಗಳು ಕೂಡ ಸ್ನಾನ ಮಾಡಿಸಿ ಮಲಗಿಸಿದೆ, ಎದ್ದಿದ್ಲು. ಅವಳು ನೋಡಿ ಆ್ಯಕ್ಟಿವಾಗೇ ಇಲ್ಲ, ಇವಾಗ ತಾನೇ ಎದ್ದಿರೋದಕ್ಕೆ. ನೆಕ್ಸ್ಟ್ ನೋಡಿ ಇವಾಗ ಆಟ ಆಡ್ದಾಗ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ನಾನು ಸರಿ ಮಾಡೋಣ ಅಂತ ಸರಿ ಮುಚ್ಚಳ ತೊಳ್ಕೊಂಬಂದೆ. ಇದು ಮಣ್ಣಲ್ಲಿ ಮಾಡಿರೋದು. ನಮ್ಮ ಅಕ್ಕನ ಮಗು ಕೂಡ ಇದರಲ್ಲೇ ಸರಿ ಮಾಡಿರೋದು. ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೆ ಅಷ್ಟೇ. ಈವ್ನಿಂಗ್ ಈ ಥರ ಬಂದಿತ್ತು ಅಂತ ಹೇಳ್ತಾ ಸಿಗುವ ಮತ್ತೆ.